ನನ್ನ ಪ್ರಕಾರ ದುಡ್ಡು ಅಂದ್ರೆ ಏನಂದ್ರೆ ನನಗೆ ದುಡ್ಡು ಕೊಟ್ಟಷ್ಟು ಖುಷಿನೂ ಅದು ಕೊಟ್ಟಿಲ್ಲ, ದುಃಖನೂ ಅದು ಕೊಟ್ಟಿಲ್ಲ. ದುಡ್ಡು ಅಂದರೆ ಮೌಲ್ಯಾಧಾರಿತ ವಸ್ತು, ಅದೆಲ್ಲರಿಗೂ ಅವಶ್ಯಕತೆ. ಆದರೆ ದುಡ್ಡೇ ಜೀವನ ಅಲ್ಲ. ಹೌದಾ? ಹಾಂ, ದುಡ್ಡೇ ಜೀವನ ಅಲ್ಲ. ದುಡ್ಡಿಗಿಂತ ಮುಖ್ಯವಾಗಿದ್ದು ಬೇರೆಯೇ ಇದೆ, ನೆಮ್ಮದಿ. ನಮಗೆ ಸರಿನಾ? ಲಕ್ಷ ಕೋಟಿ ದುಡಿದ್ರೂ ಸಮೇತ ನೆಮ್ಮದಿ ಸಿಗ್ತಾ ಇಲ್ಲ ಇವತ್ತಿನ ಕಾಲಕ್ಕೆ. ಬೆಂಗಳೂರು ಹೈಟೆಕ್ ಸಿಟಿ ಆಗಿರ್ಬೋದು, ಎಲ್ಲ ಕಡೆ ಜಾಬ್ಗಳಿರ್ಬೋದು, ಲಕ್ಷಾಂತರ ರೂಪಾಯಿ ಸಂಬಳ ದುಡಿಬೋದು. ಆದರೆ ಮೌಲ್ಯಾಧಾರಿತ ವಸ್ತು ಅಲ್ಲ. ಸರಿನಾ? ಮೌಲ್ಯಾಧಾರಿತ ವಸ್ತು ಅಂದರೆ ನೆಮ್ಮದಿ. ಎಷ್ಟೋ ಜನಕ್ಕೆ ನೆಮ್ಮದಿನೇ ಇಲ್ಲ. ನೆಮ್ಮದಿ ಎಲ್ಲಿ ಸಿಗುತ್ತೆ ನಿಮ್ಮ ಪ್ರಕಾರ? ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂದರೆ ಹಳ್ಳಿ ಜೀವನ. ಹಳ್ಳಿ ಜೀವನ, ಹಳ್ಳಿದಲ್ಲೇ ನೆಮ್ಮದಿ ಸಿಗುತ್ತೆ. ನೆಮ್ಮದಿ ಸಿಗುತ್ತೆ ನಮ್ಮ ಪ್ರಕಾರ. ಹೆಂಗಂತ ಕೇಳಿ ಹೇಳ್ತೀವಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು, ದುಡ್ಡು ದುಡಿಬೇಕಂತೇಳಿ ಹಳ್ಳಿ ಬಿಟ್ಟು ಸಿಟಿ ಸೇರಿದ್ದೀವಿ ನಾವು ಆಲ್ರೆಡಿ. ಹೌದು. ಸರಿನಾ? 18 ವರ್ಷ 20 ವರ್ಷಕ್ಕೆ ಹಳ್ಳಿ ಬಿಟ್ಟು ಸಿಟಿ ಸೇರಿದ್ದೀವಿ. ದುಡ್ಡು ದುಡಿತಾ ಇದ್ದೇವೆ ವಿನಃ ನೆಮ್ಮದಿ ಸಿಗ್ತಾ ಇಲ್ಲ. ದುಡ್ಡು ದುಡ್ಸೋದು ಬೇರೆ ಇದ್ದಾರೆ. ಸರಿನಾ? ಯಾರು ಇವನ್ ಬಿಸ್ನೆಸ್ ಮ್ಯಾನ್ಗಳು, ಇವನ್ ಕಂಪನಿ ಮ್ಯಾನೇಜರ್ಸ್ಗಳು, ಅವ್ರು ಬಿಟ್ಟರೆ ನಾವು ಯಾವತ್ತೂ ದುಡ್ಡು ದುಡಿಮೆ ಆಗ್ತಿಲ್ಲ. ನಮಗೆ ಬಂದ್ಬಿಟ್ಟು ಪೇಮೆಂಟ್ 18,000 ರೂಪಾಯಿ 17,000 ರೂಪಾಯಿ ಅಷ್ಟೇ. ಅವ್ರ ಇನ್ಕಮ್ ಬಂದ್ಬಿಟ್ಟು ಲಕ್ಷಾಂತರ ರೂಪಾಯಿ, ಕೋಟಿ ಲೆಕ್ಕಾಚಾರಗಳಿಗೆ. ನಾವು ಓನ್ಲಿ 16 ಅವರ್ಸ್ ಆಗಲಿ 8 ಅವರ್ಸ್ ಆಗಲಿ ನಾವು ದುಡಿತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಅರೆ ದುಡ್ಡು ನಮ್ಮನ್ನ ದುಡಿಸ್ತಾ ಇದ್ದೇವೆ ವಿನಃ ನಾವು ಯಾವತ್ತೂ ದುಡ್ಡು ದುಡಿತಾ ಇಲ್ಲ. ದುಡ್ಡಿನದೇ ಎಲ್ಲವನ್ನು ಕೊಂಡ್ಕೋಬೋದು, ನೆಮ್ಮದಿ ಕೊಂಡ್ಕೊಳಕ್ ಆಗಲ್ಲ, ಯಾವುದು ಇಲ್ಲ.